ಎಲ್ಲರಿಗೂ ಎಕ್ಸ್ಪ್ಲೋರ್ ಟೆಕ್ ಟೂಲ್ಸ್ ಕನ್ನಡ ಚಾನಲ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ಲ್ಯಾಂಗ್ವೇಜ್ ಮಾಡೆಲ್, ಟ್ರೆಂಡಲ್ಲಿರೋ ಲ್ಯಾಂಗ್ವೇಜ್ ಮಾಡೆಲ್ ಬಗ್ಗೆ ಹೇಳ್ತಾ ಇದ್ದೀನಿ. ಅಂದರೆ ಕ್ವೆನ್ ಅಂತ ಒಂದು ಅಲಿಬಾಬಾ ಸಂಸ್ಥೆಯಿಂದ ಹೊಸ ಲ್ಯಾಂಗ್ವೇಜ್ ಮಾಡೆಲ್ ರಿಲೀಸ್ ಮಾಡಿದ್ದಾರೆ. ಲ್ಯಾಂಗ್ವೇಜ್ ಮಾಡೆಲ್ ಏನಂದ್ರೆ ಇದು ಈ ChatGPT ತರಾನೇ ನಾವು ಏನಾದರೂ ಕ್ವಶನ್ ಕೇಳಿದ್ರೆ ಅದು ಆನ್ಸರ್ನ ಜನರೇಟ್ ಮಾಡುತ್ತೆ. ಅದ್ರದ್ದು ಬೇರೆ ಏನ್ ಸ್ಪೆಷಾಲಿಟಿ, ಏನೇನ್ ಮಾಡ್ಬೋದು, ಹೇಗೆ ಯೂಸ್ ಮಾಡ್ಬೋದು ಅದನ್ನ ಅಂತ ನೋಡೋಣ ಇವತ್ತಿನ ವಿಡಿಯೋದಲ್ಲಿ. ಫಸ್ಟ್ ನಾವು ಗೂಗಲ್ ಅಲ್ಲಿ ಈಗ ಕ್ವೆನ್ 2.5 ಅಂತ ಸರ್ಚ್ ಮಾಡೋಣ. ಇದರಲ್ಲಿ ನಿಮ್ಗೆ ಇಲ್ಲೂ ಹೋಗ್ಬೋದು. ಈ ಕ್ವೆನ್ 2.5 ಅಂತ ಗಿಟ್ ಹಬ್ ಲಿಂಕ್ ಇದೆ. ಇದರ ಮೇಲೆ ಕ್ಲಿಕ್ ಮಾಡೋಣ. ಇಲ್ಲಿ ಮತ್ತು ಜಾಸ್ತಿ ಡೀಟೇಲ್ ಸಿಗುತ್ತೆ ನಮ್ಗೆ. ಗಿಟ್ ಹಬ್ ಇದು ಅವ್ರದ್ದು ಕೋಡ್ ರೆಪೋಸಿಟರಿ. ನಾವು ಇದು ಕ್ವೆನ್ ಚಾರ್ಟ್ ಅಂತ ಓಪನ್ ಮಾಡಿ ಕ್ವೆನ್ ಅವ್ರದ್ದೇ ಇಂಟರ್ಫೇಸ್ ಯೂಸ್ ಮಾಡಬಹುದು. ಮೊದಲು ಇದನ್ನ ಏನಾದ್ರೂ ಅಂತ ಬರೆಯೋಣ. ಬಟ್ ಇದನ್ನ ಯೂಸ್ ಮಾಡ್ಬೇಕಂದ್ರೆ ಸೈನ್ ಅಪ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಅದಕ್ಕೆ ನಿಮ್ಮ ಯೂಸರ್ ನೇಮ್, ಆಲ್ರೆಡಿ ಅಕೌಂಟ್ ಇದ್ರೆ ಯೂಸರ್ ನೇಮ್ ಮತ್ತೆ ಪಾಸ್ವರ್ಡ್ ಹಾಕ್ಬಹುದು. ಈಗ ನಾನು ನನ್ನ ಯೂಸರ್ ನೇಮ್ ಮತ್ತೆ ಪಾಸ್ವರ್ಡ್ ನ ಹಾಕ್ತೀನಿ. ಇಲ್ಲಾಂದ್ರೆ ನೀವು ಸೈನ್ ಅಪ್ ಅಂತ ಮಾಡ್ಕೊಳ್ಬೇಕು. ಇಲ್ಲಿ ಯಾರು ಯೂಸರ್ ಆಲ್ರೆಡಿ ಅಕೌಂಟ್ ಇಲ್ಲ ಅವರು ಸೈನ್ ಅಪ್ ಅಂತ ಕ್ಲಿಕ್ ಮಾಡಿ ಯೂಸ್ ಮಾಡಬಹುದು ನೀವು. ಓಕೆ, ಸೊ ಇದರಲ್ಲಿ ಏನೇನು ಫೀಚರ್ ಇದೆ ಇವತ್ತು ಅಂತ ನೋಡೋಣ. ಇವತ್ತು ಇದರ ಕ್ವೆನ್ ಬಗ್ಗೆ ನೋಡೋಣ. ಸೊ ನೀವು ಇದು ನೋಡಿರ್ಬೋದು, ಈ ತರ ChatGPT ನಿಮ್ಗೆ ಇದೇ ತರ ಕಾಣಿಸುತ್ತೆ, ಇಂಟರ್ಫೇಸ್ ಇದೆ. ಮೊದಲು ನಿಮ್ಗೆ ಏನಾದರೂ ಕೇಳೋದಿದ್ರೆ ಇದನ್ನ ಟೆಕ್ಸ್ಟ್ ಟೈಪ್ ಮಾಡಬಹುದು ಡೈರೆಕ್ಟ್ ಆಗಿ. ಇಲ್ಲಿ ವೆಬ್ ಸರ್ಚ್ ಇನ್ನು ರಿಲೀಸ್ ಆಗಿಲ್ಲ ಈ ಫೀಚರ್ ಇವರದ್ದು. ಮತ್ತೆ ವಿಡಿಯೋ ಜನರೇಷನ್ ಇದು ಕೂಡ ಫ್ಯೂಚರ್ ಅಲ್ಲಿ ಬರುತ್ತೆ. ಸೊ ಈಗ ಯಾವುದು ರಿಲೀಸ್ ಆಗಿಲ್ಲ ಇದು. ಮತ್ತೆ ಇಮೇಜ್ ಜನರೇಷನ್ ಮಾಡ್ಬೋದು ನಾವು. ಈಗ ಫಾರ್ ಎಕ್ಸಾಂಪಲ್ ನಾನು ಇದನ್ನ ಕೇಳ್ತೀನಿ, ವಾಟ್ ಐ ಕ್ಯಾನ್ ಡೂ ವಿತ್ ಕ್ವೆನ್ ಅಂತ. ಇದು ಕ್ವಿನ್ 2.5 ಮ್ಯಾಕ್ಸ್ ಅಂತ ಇದೆಯಲ್ಲ ಇಲ್ಲಿ, ಅಂದ್ರೆ ಇದು ಅವ್ರದ್ದು ಮೋಸ್ಟ್ ಪವರ್ಫುಲ್ ಮಾಡೆಲ್ ಏನಂದ್ರೆ ಅದು ಈಗ ನಮ್ ಇನ್ಪುಟ್ ತಗೊಂಡು ಪ್ರೊಸೆಸ್ ಮಾಡುತ್ತೆ. ಅದು ಜಾಸ್ತಿ ದೊಡ್ಡ ಸೈಜ್ ಅಲ್ಲಿ ಇದ್ರೆ ಜಾಸ್ತಿ ಪ್ರೊಸೆಸ್ ಮಾಡುತ್ತೆ. ಅಂದ್ರೆ ಬೇಸಿಕ್ಲಿ ನೀವು ಈ ತರ ಕಂಪ್ಯೂಟರ್ ವಿತ್ ಮೋರ್ ಕೆಪಾಸಿಟಿ ಅಂತ ಹೇಳ್ಬೋದು. ಇದು ಸರ್ವರ್ ಅಲ್ಲಿ ರನ್ ಆಗ್ತಾ ಇರುತ್ತೆ. ನೋಡಿ, ಈಗ ನಿಮ್ಗೆ ಆನ್ಸರ್ ಕೊಡ್ತು. ನೋಡೋಣ ಇದನ್ನ ಕನ್ನಡದಲ್ಲಿ ಆನ್ಸರ್ ಕೊಡ್ಬೋದಾ ನೋಡೋಣ. ಕ್ಯಾನ್ ಯು ಎಕ್ಸ್ಪ್ಲೇನ್ ಟು ಮೀ ಇನ್ ಕನ್ನಡ? ನೋಡೋಣ, ಇದು ಕೊಡ್ಬೋದು. ಹೌದು, ನಾನು ಕನ್ನಡದಲ್ಲಿ ಮಾಹಿತಿ ನೀಡಲು ಸಾಧ್ಯ. ಇಲ್ಲಿ ನೀವು ನನ್ನೊಂದಿಗೆ ಏನು ಮಾಡಬಹುದು ಎಂಬುದರ ಸಾರಾಂಶ. ಪ್ರಶ್ನೆಗಳಿಗೆ ಉತ್ತರ, ಇದನ್ನೆಲ್ಲದು ನೀವು ನೋಡ್ಬೋದು. ಬರೆಯುವುದಕ್ಕೆ ಸಹಾಯ, ಕತೆ, ಸ್ಕ್ರಿಪ್ಟ್. ಇದನ್ನೆಲ್ಲ ನೀವು ಯಾವ್ದಾದ್ರು ಟಾಪಿಕ್ ನೀವು ಹೇಳಿದ್ರೆ ಅದ್ರ ಬಗ್ಗೆ ಕಥೆಯನ್ನು ಕೊಡುತ್ತೆ, ಸ್ಕ್ರಿಪ್ಟ್ ಕೊಡ್ಬೋದು. ಕನ್ನಡದಲ್ಲಿ ಇದು ಸ್ವಲ್ಪ ಸ್ಲೋ ಇದೆ ಅಂತ ಅನಿಸ್ತಾ ಇದೆ ಈ ಇಂಗ್ಲಿಷ್ಗಿಂತ. ಇದು ಇನ್ನು ಜಾಸ್ತಿ ಟೈಮ್ ಕನ್ಸ್ಯೂಮ್ ಮಾಡುತ್ತೆ. ಇಂಗ್ಲಿಷ್ ಕಾಮನ್ ಆಗಿ ಇಂಟರ್ನೆಟ್ ಅಲ್ಲಿ ಸಿಗುತ್ತೆ, ಅದಕ್ಕೆ
ಇನ್ನು ಫಾಸ್ಟ್ ಆಗಿ ಜನರೇಟ್ ಮಾಡೋ ಕೆಪಾಸಿಟಿ ಇರುತ್ತೆ. ಓಕೆ, ಇದು ನಾವು ಇದನ್ನ ಸಾಕಂತ ಅಂದ್ರೆ ಇದನ್ನ ಇಲ್ಲಿ ಸ್ಟಾಪ್ ಅಂತ ಬಟನ್ ಇದೆ, ಮಾಡ್ಬೋದು. ಅಥವಾ ನಾವು ಬೇರೆ ಮೆಸೇಜು ಬೇಕಿದ್ರೆ ಕಂಟಿನ್ಯೂ ಮಾಡ್ಬೋದು. ಓಕೆ, ನಾವು ಇದರ ರನ್ ಆಗ್ತಾ ಇರ್ಬೇಕಾದ್ರೆ ಈಗ ಬೇರೆ ಮೆಸೇಜನ್ನ, ಓಕೆ ಇದನ್ನ ಸ್ಟಾಪ್ ಮಾಡ್ಬೇಕಾಗುತ್ತೆ ಬೇರೆ ಮೆಸೇಜ್ ಹೋಗ್ಬೇಕಂದ್ರೆ. ನೋಡಿ, ಪ್ರೋಗ್ರಾಮಿಂಗಿಗೆ ಸಹಾಯ ಮಾಡುತ್ತೆ, ಏನಾದರೂ ವೆಬ್ಸೈಟ್ ಡಿಸೈನ್ ಮಾಡಲಿಕ್ಕೆ ಅಥವಾ ಯಾವುದಾದ್ರೂ ಕೋಡ್ ಬರೆಯಲಿಕ್ಕೆ ಇದನ್ನ ಹೆಲ್ಪ್ ತಗೊಳ್ಬಹುದು. ಗಣಿತ ಸಮಸ್ಯೆಗಳು, ಪಜಲ್, ಭಾಷಾ ಅನುವಾದ, ತುಂಬಾ ತುಂಬಾ ದಿನನಿತ್ಯ ಕೆಲಸಗಳಿಗೆ ಹೆಲ್ಪ್ ಮಾಡ್ಕೊಳ್ಬಹುದು ಇದನ್ನ ಯೂಸ್ ಮಾಡಿ. ಓಕೆ, ಈಗ ನಾನು ಇದನ್ನ ಸ್ಟಾಪ್ ಮಾಡ್ತೀನಿ. ಸರಿ, ಇದಕ್ಕೆ ಕನ್ನಡದಲ್ಲೂ ಕೇಳಬಹುದಾ ಅದು ನೋಡೋಣ. ಹಾ, ಇದನ್ನ ನಾನು ಇದನ್ನೇ ಕಾಪಿ ಮಾಡಿ ಇಲ್ಲಿ ಪೇಸ್ಟ್ ಮಾಡ್ತೀನಿ. ಇದು ಇತಿಹಾಸ ಅಂತ ಕೊಟ್ಟು ಏನ್ ಕೊಡುತ್ತೆ ಅಂತ ನೋಡೋಣ. ಕನ್ನಡನ ಕೊಡ್ಬೋದು. ಇದು ಕನ್ನಡದಲ್ಲೂ ಇನ್ಪುಟ್ ಕೊಡ್ಬೋದು ನೀವು. ಆದ್ರೆ ಮಾತಲ್ಲಿ ಕೊಡೋಕ್ಕೆ ಆಗಲ್ಲ, ಆದ್ರೆ ಟೈಪ್ ಮಾಡ್ಬೋದು. ಇದನ್ನ ನೀವು ಮೊಬೈಲಲ್ಲೂ ಯೂಸ್ ಮಾಡ್ಬೋದು. ಕ್ವೆನ್ ಚಾಟ್, QWENCHAT, ಇದನ್ನ ಯೂಸ್ ಗೂಗಲ್ ಅಲ್ಲಿ ಸರ್ಚ್ ಮಾಡ್ಬೋದು ಮೊಬೈಲಲ್ಲಿ. ಇದೇ ತರ ನಿಮ್ಗೆ ಮೊಬೈಲಲ್ಲೂ ಕಾಣಿಸುತ್ತೆ. ಅವರದ್ದೇ ಅಪ್ಲಿಕೇಶನ್ ಸಹ ಸಿಗುತ್ತೆ ನಿಮಗೆ. ಓಕೆ, ಇದನ್ನ ನಾನು ಸ್ಟಾಪ್ ಮಾಡ್ತೀನಿ ಈಗ. ಸೊ ಇದ್ರದ್ದು ಬೇರೆ ಏನ್ ಮಾಡ್ಬೋದು, ಮತ್ತೆ ಇಮೇಜ್ ಜನರೇಷನ್ ಅಂತ ಇದೆ. ಓಕೆ, ಈ ಇಮೇಜ್ ಜನರೇಷನ್ ಮಾಡ್ಬೇಕಂದ್ರೆ ನಾವು ಹೊಸ ಚಾಟ್ ಓಪನ್ ಮಾಡಬೇಕು. ಓಪನ್ ಮಾಡಿದ್ದೀನಿ ಈಗ. ನೋಡಿ, ಈಗ ಇಮೇಜ್ ಜನರೇಷನ್ ಅಂತ ಕ್ಲಿಕ್ ಆಯ್ತು. ಇದು ಅವ್ರದ್ದು ಎಕ್ಸಾಂಪಲ್, ಕೆಲವೊಂದು ಎಕ್ಸಾಂಪಲ್ ಅವರೇ ಕೊಟ್ಟಿದ್ದಾರೆ. ಇದೇ ತರ ಜನರೇಟ್ ಮಾಡ್ಬೇಕು ಅಂದ್ರೆ ಯೂಸ್ ಪ್ರಾಂಪ್ಟ್ ಅಂತ ಕೊಡ್ಬೋದು, ಬೇಡ ಅಂದ್ರೆ ನಿಲ್ಸ್ಬೋದು. ಓಕೆ, ಇದು ಆಗ್ತಾ ಇದೆ. ಯೂಸ್ ಪ್ರಾಂಪ್ಟ್ ಇನ್ ದಿಸ್ ಇಮೇಜ್ ಅಂತ ಈ ತರ ಇದೆ. ಅದೇ ತರ ಜನರೇಟ್ ಮಾಡುತ್ತೆ ಇದು. ಓಕೆ, ಇದರಲ್ಲಿ ನೀವು ಇಮೇಜ್ ಸೈಜ್ ನ ಕೂಡ ಡಿಸ್ಕ್ರೈಬ್ ಮಾಡಬಹುದು. 1:1 ಅಂದ್ರೆ ಉದ್ದ ಮತ್ತೆ ಅಗಲ ಸೇಮ್ ಇರುತ್ತೆ. ಅಂದ್ರೆ ಇದು ಸ್ಕ್ವೇರ್ ಶೇಪ್ ಅಲ್ಲಿ ನಿಮ್ಗೆ ಫೈನಲ್ ಜನರೇಟೆಡ್ ಇಮೇಜ್ ಈ ತರ ಸಿಗುತ್ತೆ ನಿಮ್ಗೆ. ಅಂದ್ರೆ ಇದು ಹೂವಿನ ತರ ಶೇಪ್ ಇರೋ ಈಗಲ್ ಹದ್ದಿನ ಬಗ್ಗೆ ಈ ಇಮೇಜ್ ಜನರೇಟ್ ಮಾಡ್ಲಿಕ್ಕೆ ಹೇಳಿದ್ದಾರೆ, ಜನರೇಟ್ ಮಾಡಿದೆ. ಈಗ ನಮ್ಗೆ ಇದನ್ನ ಯಾವ್ದಾದ್ರು ಈಗ ನಮ್ಗೆ ಇಮೇಜ್ ನ ಮೊಬೈಲ್ ಸೈಜ್ ಅಂದ್ರೆ 9:16, ಇನ್ಸ್ಟಾಗ್ರಾಮ್ ಅಥವಾ ಮೊಬೈಲ್ ವಾಲ್ಪೇಪರ್ ಈ ತರ ಫಾರ್ಮ್ಯಾಟ್ ಅಲ್ಲಿ ಬೇಕಂದ್ರೆ ಈ 9:16 ಕೊಡ್ಬೇಕು. 9 ಅಗಲ ಮತ್ತೆ 16 ಅನ್ನೋದು ಉದ್ದ, ಎಷ್ಟು ಉದ್ದ ಇರುತ್ತೆ ಅನ್ನೋದು ರೇಷಿಯೋ. 16:9 ಅಂದ್ರೆ ಯೂಶುವಲಿ ಕಂಪ್ಯೂಟರ್ ಸೈಜ್, ಲ್ಯಾಪ್ಟಾಪ್ ಸ್ಕ್ರೀನ್ ಸೈಜ್ಗೆ. ಅದೇ ತರ 4:3, 3:4 ಕೊಡ್ಬೋದು. 1:1 ಅಂದ್ರೆ ಈಗ ಮೊದ್ಲು ನೋಡ್ತಾರ ಚೌಕ್. ನಾನು 9:16 ಒಂದು ಮೊಬೈಲ್ ವಾಲ್ಪೇಪರ್ ಕ್ರಿಯೇಟ್ ಮಾಡೋಕೆ ಹೇಳ್ತೀನಿ. ಇದ್ರದ್ದು ಈ ತರ ಇಮೇಜ್ ಜನರೇಷನ್ ಏನ್ ಯೂಸ್ ಅಥವಾ ಏನ್ ಸ್ಪೆಷಾಲಿಟಿ ಅಂದ್ರೆ, ಏನ್ ನಾವು ಇಮ್ಯಾಜಿನ್ ಮಾಡ್ತೀವೋ ಅದನ್ನ ಕೊಡ್ಬೋದು. ಅಂದ್ರೆ ಏನಾದ್ರು ನಿಜವಾಗ್ಲೂ ಇದು ಇರ್ಬೇಕಂತಾನೆ ಇಲ್ಲ. ನೋಡೋಣ, ಕ್ರಿಯೇಟ್ ಮೊಬೈಲ್ ವಾಲ್ ಪೇಪರ್
uh, which show which has mountains, beach, and desert together. ಅಂದ್ರೆ ಇದು ಈ ತರ ನಾರ್ಮಲ್ ಆಗಿರಲ್ಲ, ಇದು ಈ ತರ ಕೊಡ್ಬೋದು. ನೋಡೋಣ ಹೇಗ್ ಔಟ್ಪುಟ್ ಕೊಡುತ್ತೆ ಅಂತ. ಇನ್ನು ನೀವು ನಿಮ್ಮ ಕ್ರಿಯೇಟಿವಿಟಿ ಯೂಸ್ ಮಾಡಿ ಚೆನ್ನಾಗಿ ಇದನ್ನ ಪ್ರಾಂಪ್ಟ್ ಅಂತ ಅಂತೀವಿ ನಾವು. ಏನ್ ಟೈಪ್ ಮಾಡ್ತೀವೋ ಅದನ್ನ ಪ್ರಾಂಪ್ಟ್ ಅಂತ ಅಂತೀವಿ. ಓಕೆ, ಇದು ಸ್ವಲ್ಪ ಬೇರೆ ತರ ಔಟ್ಪುಟ್ ಕೊಟ್ಟಿದೆ. ಇಮೇಜ್ ನ ಡೆಸರ್ಟ್, ಮರುಭೂಮಿ ಸಪರೇಟ್, ಮತ್ತೆ ಮೌಂಟೇನ್ ಬೀಚ್ ಸಪರೇಟ್ ಕೊಟ್ಟಿದೆ. ಸರಿ, ಇನ್ನು ಈ ತರ ನಾವು ಬೇರೆ ಏನ್ ಕೊಡ್ಬೋದು? A wallpaper, a beautiful showing sunset in Hampi stone in the background near Hampi stone chariot. ನೋಡೋಣ ಇದು ಕೊಡುತ್ತಾ ಅಂತ. ನನಗೂ ಗೊತ್ತಿಲ್ಲ, ಈ ಕೊಡಬಹುದು ಅಂತ ಅನ್ಸುತ್ತೆ. ಹಂಪಿ ಸ್ಟೋನ್ ಚಾರಿಯಟ್ ಬಗ್ಗೆ ಇದು ನಾಲೆಜ್ ಇದ್ರೆ ನಿಮ್ಗೆ ಸಿಗುತ್ತೆ. ಓಕೆ, ಸ್ಟೋನ್ ಚಾರಿಯಟ್ ಅಂತ ಕೊಟ್ಟು ಹಂಪಿ ಸ್ಟೋನ್ ಚಾರಿಯಟ್ ಬಗ್ಗೆ ಇದಕ್ಕೆ ಅಷ್ಟು ನಾಲೆಜ್ ಇಲ್ಲ ಅಂತ ಅನ್ಸುತ್ತೆ. ಓಕೆ, ನೋ ಪ್ರಾಬ್ಲಮ್, ಇದು ಡಿಪೆಂಡ್ ಆಗುತ್ತೆ. ಓಕೆ, ಇದನ್ನ ನಾವು ಬೇರೆ ತರನು ಚೇಂಜ್ ಮಾಡ್ಬೋದು. ಡಾಕ್ಯುಮೆಂಟ್ ನ ಅಪ್ಲೋಡ್ ಮಾಡ್ಬೋದು, PDF ಫೈಲ್ ಇರ್ಬೋದು, ಅಥವಾ ಎಕ್ಸೆಲ್ ಶೀಟ್ ಇರ್ಬೋದು, ವರ್ಡ್ ಡಾಕ್ಯುಮೆಂಟ್ ಇರ್ಬೋದು. ಇದನ್ನ ಅಪ್ಲೋಡ್ ಮಾಡಿ ಅದ್ರ ಮೇಲೆ ಕ್ವಶನ್ ಕೇಳ್ಬೋದು. ಅದರಲ್ಲಿ ಏನ್ ಟೆಕ್ಸ್ಟ್ ಬರೋದಿದೆ ಅಂತ ಕೇಳ್ಬೋದು. ಫಾರ್ ಎಕ್ಸಾಂಪಲ್, ಇಲ್ಲಿ ಸೆಲೆಕ್ಟೆಡ್ ಮಾಡೆಲ್ ಡಸ್ ನಾಟ್ ಸಪೋರ್ಟ್ ಇಮೇಜ್ ಫೈಲ್ಸ್ ಅಂತ ಇದೆ. ಅಂದ್ರೆ ಮಾಡೆಲ್ ಟೈಪ್ ಅಂತ ಇದೆ ಕ್ವೆನ್ 2.5 ಮ್ಯಾಕ್ಸ್. ಇದು ಬೇರೆ ಬೇರೆ ವರ್ಷನ್ಸ್ ಮಾಡೆಲ್ 2.5 ಇರೋದು. ಇದು ದ ಮೋಸ್ಟ್ ಪವರ್ಫುಲ್ ಲ್ಯಾಂಗ್ವೇಜ್ ಮಾಡೆಲ್ ಅಂತ ಇದೆ ಇನ್ ಕ್ವೆನ್ ಸೀರೀಸ್. ಇದು ಮೇನ್ ಆಗಿರೋ ಟಾಸ್ಕ್ ಟೆಕ್ಸ್ಟ್ ಜನರೇಟ್ ಮಾಡೋದಕ್ಕೆ. ಸೊ ಈಗ ನಾವು ಬೇರೆ ಟ್ರೈ ಮಾಡೋಣ, ಈ ಇಮೇಜ್ ಅಪ್ಲೋಡ್ ಮಾಡಕ್ ವರ್ಕ್ ಆಗುತ್ತೆ ಅಂತ. ಹೌದು, ಇದರಲ್ಲಿ ವರ್ಕ್ ಆಗುತ್ತೆ ಅಪ್ಲೋಡ್ ಮಾಡೋದು. ನಾನು ಕ್ಲಿಕ್ ಮಾಡಿ ಇದನ್ನ ಅಪ್ಲೋಡ್ ಮಾಡ್ತೀನಿ. ಇದು ಒಂದು ಟೇಬಲ್ ಫಾರ್ಮ್ಯಾಟ್ ಅಲ್ಲಿ ಇದೆ. ಕ್ಲಿಯರ್ಲಿ explain the table. Also provide tabular representation of the image content. ಈ ಇಮೇಜ್ ಅಲ್ಲಿ ಏನಿದೆ ಅಂತ ಟೇಬಲ್ ಫಾರ್ಮ್ಯಾಟ್ ಅಲ್ಲಿ ಕೊಡುವ, ಮತ್ತೆ ಅದನ್ನ ಕ್ಲೀನ್ ಏನಿದೆ ಏನ್ ಎಕ್ಸ್ಪ್ಲೇನ್ ಮಾಡುತ್ತೆ ಅಂತ ಕೇಳಿದೀನಿ. ನೋಡೋಣ ಏನ್ ಮಾಡುತ್ತೆ ಅಂತ. ಈಗ ನೋಡಿರ್ಬೋದು, ಇದು ಇಮೇಜ್ ಏನ್ ಕೊಟ್ಟಿದ್ದೀನಿ ಅಂದ್ರೆ ಫೈನಾನ್ಷಿಯಲ್ ಇಯರ್ 2025-26 ನ್ಯೂ ವರ್ಸಸ್ ಓಲ್ಡ್ ರೆಜಿಮ್. ಇದರದ್ದು ಹ್ಯಾಂಡ್ ರಿಟನ್ ಕೈಯಲ್ಲಿ ಬರೆದಿದ್ದ ಇಮೇಜ್ ಇದು. ಇದನ್ನು ಕೂಡ ಅರ್ಥ ಮಾಡ್ಕೊಂಡು ಎಕ್ಸ್ಪ್ಲೇನ್ ಮಾಡುತ್ತೆ. ಇದು ನೋಡಿ, ಇದು ಅಷ್ಟೇ, ಬೇರೆ ಏನು ಇಲ್ಲ ಈ ಇಮೇಜ್ ಅಲ್ಲಿ, ಬರೀ ಟೇಬಲ್ ಒಂದೇ. ಇದರಿಂದ
ನೋಡಿ ಕೀ ಪಾಯಿಂಟ್ಸ್ ಅಂತ ಕೊಡುತ್ತೆ. ಫಾರ್ ಸ್ಯಾಲರೀಸ್ ಅಪ್ ಟು 12 lakhs ದ ನ್ಯೂ ರೆಜಿಮ್ ಇಸ್ ರೆಕಮೆಂಡೆಡ್ ಆಸ್ ಇಟ್ ರಿಸಲ್ಟ್ಸ್ ಇನ್ ನೋ ಟ್ಯಾಕ್ಸ್ ಲಿಯಬಿಲಿಟಿ. ಇದು ವೆಬ್ ಸರ್ಚ್ ಇಂದ ಔಟ್ಪುಟ್ ಅಲ್ಲ, ಇದು ಇನ್ನೂ ಫೀಚರ್ ಇನ್ನೂ ಬಂದಿಲ್ಲ. ಇದು ಬರೀ ಕೇವಲ ಈ ಟೇಬಲ್ ಮೇಲಿಂದ ಎಕ್ಸ್ಪ್ಲೇನ್ ಮಾಡ್ತಾ ಇರೋದು. ಮತ್ತೆ ಈ ಟೇಬಲ್ ನ ಜನರೇಟ್ ಮಾಡ್ತಾ ಇದೆ. ಈಗ ಈ ಇಮೇಜ್ ಅಲ್ಲಿ ಏನಿದೆಯಲ್ಲ ಇದನ್ನೇ ಪ್ರಾಪರ್ ಆಗಿ ಟೇಬಲ್ ಫಾರ್ಮ್ಯಾಟ್ ಅಲ್ಲಿ ಜನರೇಟ್ ಮಾಡ್ತಾ ಇದೆ. ವೆರಿ ಇಂಟ್ರೆಸ್ಟಿಂಗ್ ಫೀಚರ್ ಇದು. ಇದನ್ನ ಕನ್ನಡದಲ್ಲೂ ಎಕ್ಸ್ಪ್ಲೇನ್ ಕೀ ಪಾಯಿಂಟ್ಸ್ ಇನ್ ಕನ್ನಡದಲ್ಲೂ ನಾವು ಎಕ್ಸ್ಪ್ಲೇನ್ ಮಾಡೋಕೆ ಹೇಳ್ಬೋದು. ಕೆಲವೊಂದು ವರ್ಡ್ಸ್ ತುಂಬಾ ನಾರ್ಮಲ್ ಯೂಸ್ ಅಲ್ಲಿ ಇರಲ್ಲ. ಹೊಸ ಮತ್ತು ಹಳದಿ ಕರೆಗಾರ ವ್ಯವಸ್ಥೆಗಳ ನಡುವೆ ತುಲನೆ ಮಾಡಲಾಗಿದೆ. ಇದು ಪ್ರಾಪರ್ ಕನ್ನಡ ಟೆಕ್ಸ್ಟ್ ಬುಕ್ ಕನ್ನಡ ತರ ಹೇಳ್ತಾ ಇದೆ, ಬಟ್ ಅರ್ಥ ಆಗುತ್ತೆ ನಮ್ಗೆ. ಇದು ಮುಖ್ಯ ತಿಳುವಳಿಗಳು. ಇದನ್ನ ನಾನು ಚೇಂಜ್ ಮಾಡಬಹುದು. ಆಕ್ಚುಲಿ ಇಲ್ಲಿ ಎಡಿಟ್ ಅಂತ ಆಪ್ಷನ್ ಇದೆ, ಈ ಪ್ರಾಂಪ್ಟ್ ಅಂತ ಅಂತಾರೆ ಇದನ್ನ. ಇದಕ್ಕೆ ಎಡಿಟ್ ಆಪ್ಷನ್ ಇದೆ, ಕ್ಲಿಕ್ ಮಾಡಿ ಎಡಿಟ್ ಮಾಡ್ತೀನಿ. ಅಂದ್ರೆ ಬಟ್ ಕೀಪ್ ಟೆಕ್ನಿಕಲ್ ಟರ್ಮ್ಸ್ ಆಸ್ ಇಟ್ ಈಸ್, ಡು ನಾಟ್ ಟ್ರಾನ್ಸ್ಲೇಟ್ ಮಾಡ ಅಂದ್ರೆ ಟೆಕ್ನಿಕಲ್ ಟರ್ಮ್ ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ನಾನು ನಾರ್ಮಲ್ ಯೂಸ್ ಮಾಡೋರಿಗೆ. ಅದಕ್ಕೆ ಈ ತರ ಹೇಳಿದ್ದೀನಿ. ನೋಡೋಣ ಏನ್ ಕೊಡುತ್ತೆ ಅಂತ. ಇದು ಇಂಗ್ಲಿಷ್ ಅಲ್ಲಿ ಇನ್ನು ಚೆನ್ನಾಗಿ ಆನ್ಸರ್ ಮಾಡೋ ಕ್ಯಾಪಬಿಲಿಟಿ ಇರುತ್ತೆ ಇದರದ್ದು. ಆದ್ರೂ ಕನ್ನಡದಲ್ಲೂ ಡೀಸೆಂಟ್ ಆಗಿ ಪರ್ಫಾರ್ಮ್ ಮಾಡುತ್ತೆ. ನೋಡಿ, ಇದು ಸ್ಯಾಲ್ರಿ ಮತ್ತು ಹಣಕಾಸು ಅಂತ ಇದೆ. ಸ್ಯಾಲ್ರಿ ಏನು ಕನ್ನಡ ಪದ ಅಲ್ಲ, ಆದ್ರೂ ಈ ತರ ನಾವು ಕೊಟ್ಟಿದ್ದಕ್ಕೆ ಸೊ ಅದೇ ತರ ತೋರಿಸ್ತಾ ಇದೆ. ಇದು ಇನ್ನು ಕಂಪ್ಲೀಟ್ ಆಗಿ ಕನ್ನಡದಲ್ಲಿ ಕರೆಕ್ಟ್ ಔಟ್ಪುಟ್ ಕೊಡ್ತಾ ಇಲ್ಲ. ಡಿಡಕ್ಷನ್ಗಳು ಕಷ್ಟ ಅನ್ಸುತ್ತೆ, ಬಟ್ ಕಂಟೆಂಟ್ ಅರ್ಥ ಆದ್ರೆ ಅದೇ ಮೇನ್. ಓಕೆ, ಇದರಲ್ಲಿ ನ್ಯೂ ರೆಜಿಮ್, ಓಲ್ಡ್ ರೆಜಿಮ್, ಅದನ್ನ ಏನು ಟೋಟಲ್ ಡಿಡಕ್ಷನ್ ಮತ್ತೆ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಈ ವರ್ಡ್ ನ ಹಾಗೆ ಇಟ್ಟಿದೆ. ಸರಿ, ಇದು ಇಮೇಜ್ ಅಪ್ಲೋಡ್ ಮಾಡೋದು. ಇದು ಅಪ್ಲೋಡ್ ಡಾಕ್ಯುಮೆಂಟ್. ಇದೇ ತರ ಡಾಕ್ಯುಮೆಂಟ್ ನ ನಾವು ಅಪ್ಲೋಡ್ ಮಾಡಬಹುದು, PDF ಡಾಕ್ಯುಮೆಂಟ್ ಅಥವಾ ಎಕ್ಸೆಲ್ ಶೀಟ್. ಇದು ಕ್ವೆನ್ ಫೀಚರ್. ಇದನ್ನ ನೀವು ಬೇರೆ ಬೇರೆ ಮಾಡೆಲ್ ನ ಯೂಸ್ ಮಾಡಬಹುದು. ಕಾಂಪ್ಲೆಕ್ಸ್ ಟಾಸ್ಕ್ ಮತ್ತೆ ಎಕ್ಸ್ಪಾಂಡ್ ಮೋಡ್ ಅಂತ ಮಾಡಿದ್ರೆ ನೀವು ಬೇರೆ ಬೇರೆ ಸ್ಟ್ರಾಂಗ್, ಇದನ್ನ ನೋಡಿ ಕ್ವೆನ್ 2.5 ಕೋಡರ್ ಅಂತ ಇದೆ. ಸ್ಟ್ರಾಂಗ್ ಫಾರ್ ಕೋಡಿಂಗ್ ಟಾಸ್ಕ್ ಬೇಕಂದ್ರೆ ಅದನ್ನ ಮಾಡಬಹುದು. ಇದನ್ನ ನೀವು ಸೈನ್ ಆದ್ಮೇಲೆ ಇಲ್ಲಿ ಕ್ಲಿಕ್ ಮಾಡಿ ಸೈನ್ ಲಾಗ್ ಔಟ್ ಹೋಗಬಹುದು. ಇದು ಈಗ ಗೂಗಲ್ ಅಲ್ಲಿ ಕ್ವೆನ್ ಚಾಟ್ ಅಂತ ಕೊಟ್ರೆ ಇಲ್ಲಿ ನಿಮ್ಗೆ ಗಿಟ್ ಹಬ್ ಅಂತ ಇರೋದನ್ನ ಕ್ಲಿಕ್ ಮಾಡಿ, ಅಥವಾ ಹಗಿಂಗ್ ಫೇಸ್ ಅನ್ನೋದನ್ನ ಕ್ಲಿಕ್ ಮಾಡಬಹುದು. ಬೇರೆ ಬೇರೆ ವರ್ಷನ್ ನಾ ಸಿಂಪಲ್ ಆಗಿ ಇರೋದು ಇಲ್ಲಿ ಕ್ಲಿಕ್ ಮಾಡಿ ಹಗಿಂಗ್ ಫೇಸ್ ಅನ್ನ ಇರೋದು ಕ್ಲಿಕ್ ಮಾಡಬಹುದು. ಅದನ್ನ ಕ್ಲಿಕ್ ಮಾಡಿದ್ರೆ ಡೆಮೋ ನೀವು ಆನ್ಲೈನ್ ಅಲ್ಲಿ ಯೂಸ್ ಮಾಡಬಹುದು. ಲಾಗಿನ್ ಮಾಡಬೇಕಂತ ಇರಲ್ಲ. ಇದರಲ್ಲಿ ಇಲ್ಲಿ ಇನ್ಪುಟ್ ಕೊಡಬೇಕು.
explain about tax in Kannada. Personal tax ಅಂತ ಡೈರೆಕ್ಟ್ ಎಕ್ಸ್ಪ್ಲೈನ್ ಅಬೌಟ್ ಡೈರೆಕ್ಟ್ ಟ್ಯಾಕ್ಸ್ ಅಂದ್ರೆ ಏನು ಅಂತ ಕೇಳ್ತೀನಿ ಕನ್ನಡ. ಹಾ, ಇದು ಇಲ್ಲಿ ನಿಮ್ಗೆ ಲಾಗಿನ್ ಆಗ್ಬೇಕಂತ ಇಲ್ಲ. ಇದರ ಲಿಂಕ್ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಇನ್ಕ್ಲೂಡ್ ಮಾಡ್ತೀನಿ. ಆದರೆ ಬೆಟರ್ ಲಾಗಿನ್ ಆಗಿ ಮತ್ತೆ ಯೂಸ್ ಮಾಡೋದು ಅಂದ್ರೆ ನಿಮಗೆ ಮತ್ತೆ ಇನ್ನೊಂದಿನ ಬಂದು ಅದರದ್ದೇ ಬಗ್ಗೆ ಕಂಟಿನ್ಯೂ ಮಾಡಬೇಕು ಅಂತ ಇದ್ರೆ ಅದಕ್ಕೆ ಹೆಲ್ಪ್ ಆಗುತ್ತೆ. ಅದು ಎಲ್ಲ ಡೀಟೇಲ್ಸ್ ಸೇವ್ ಇರುತ್ತೆ, ನೀವೇನು ಟೈಪ್ ಮಾಡಿದ್ದೀರಾ ಅಂತ. ಅದನ್ನು ನೀವು ಡಿಲೀಟು ಮಾಡ್ಬೋದು ನಿಮಗೆ ಸೇವ್ ಮಾಡೋದು ಬೇಡ ಅಂತ ಇದ್ರೆ. ನೋಡಿ, ಇದು ಇನ್ನೂ ಬೆಟರ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದೆ ಅನ್ಸುತ್ತೆ. ಇದರಲ್ಲಿ ನೇರ ತೆರಿಗೆ ಡೈರೆಕ್ಟ್ ಟ್ಯಾಕ್ಸ್ ವ್ಯಕ್ತಿಗಳ ಅಥವಾ ಸಂಸ್ಥೆಗಳ ನೇರವಾಗಿ ಭಾರತ ಸರ್ಕಾರಕ್ಕೆ ಕಟ್ಟಬೇಕಾದ ತೆರಿಗೆಯಾಗಿದೆ. ಈ ತೆರಿಗೆಯನ್ನು ಯಾರು ಕಟ್ಟಬೇಕೋ ಅವರು ನೇರವಾಗಿ ಸರ್ಕಾರಕ್ಕೆ ಪಾವತಿಸಬೇಕಾಗುತ್ತದೆ. ಇನ್ಕಮ್ ಟ್ಯಾಕ್ಸ್, ಕಾರ್ಪೊರೇಟ್ ಟ್ಯಾಕ್ಸ್ ಮತ್ತೆ ವೆಲ್ತ್ ಟ್ಯಾಕ್ಸ್ ಇವು ನೇರ ತೆರಿಗೆ. ಇದು ಕರೆಕ್ಟ್ ಆಗಿ ಔಟ್ಪುಟ್ ನ ಕೊಡ್ತಾ ಇದೆ. ಸರಿ, ಇನ್ನೂ ಜಾಸ್ತಿ ಡೀಟೇಲ್ ಬೇಕಂದ್ರೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ಬೇಸಿಕ್ ಯೂಸ್ ಕೇಸಸ್ ಈ ತರ ನೀವು ಯೂಸ್ ಮಾಡ್ಬೋದು. ಓಕೆ, ಥ್ಯಾಂಕ್ ಯು.